ನಿನ್ನ ಸಂತೋಷ, ನಿನ್ನ ಶಾಂತಿ, ನಿನ್ನ ನೆಮ್ಮದಿ ಎಲ್ಲ ಯಾವುದೋ ವಸ್ತುಗಳಿಂದ ಸಿಗತ್ತೆ, ವಿಷಯಗಳಿಂದ ಸಿಗತ್ತೆ, ವ್ಯಕ್ತಿಗಳಿಂದ ಸಿಗತ್ತೆ, ವಿಚಾರದಿಂದ ಸಿಗತ್ತೆ ಅಂತ ಹೊರಗಡೆಗೆ ನೀನು ಅವಲಂಬಿಸಿದ್ರೆ, ಡಿಪೆಂಡ್ ಆಗಿದ್ದರೆ ನಿನಗೆ ಭಯ. ಯಾವಾಗ ಆ ವಸ್ತು ಕಳೆದೋಗುತ್ತೋ, ಯಾವಾಗ ವ್ಯಕ್ತಿ ಬಿಟ್ಟು ಹೋಗ್ತಾರೋ, ಯಾವಾಗ ವಿಷಯ ಮರ್ತು ಹೋಗುತ್ತೋ, ಯಾವಾಗ ನೋಡಿದ್ರು ನಿನಗೆ ಭಯ. ಯಾಕೆಂದರೆ ನೀನು ಅವಲಂಬಿಸಿದ್ಯಾ ನಿಂಗೆ ಸಂತೋಷಕ್ಕೆ. ಆದರೆ ನೀನು ಮರ್ತಿರೋದೇನು? ನಾನು ಹ್ಯೂಮನ್ ಬೀಯಿಂಗ್ ಅನ್ನೋದೇ ಮರ್ತೋಗಿದೆ. ಬೀಯಿಂಗ್ ಅಂದರೆ ಏನು? ಆ ಬೀಯಿಂಗ್ನಲ್ಲಿ ಯಾವ ಪದ ಇದೆ? ಡಿ ಅಂತ ಇದೆ. ಇರುವಿಕೆಯಲ್ಲಿ, ಪ್ರೆಸೆನ್ಸ್ನಲ್ಲಿ, ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋಕ್ಕಾಗೋದು ಓನ್ಲಿ ಬೀಯಿಂಗ್ಗೆ. ಯಾಕೆಂದರೆ ಬೇರೆ ಎಲ್ಲ ಮಾಡೋ ಕರ್ಮಗಳು ಕೂಡ ಕರ್ಮಯೋಗ ಆಗಲ್ಲ, ರಿಯಾಕ್ಷನ್ ಇರುತ್ತೆ. ಓನ್ಲಿ ಹ್ಯೂಮನ್ ಬೀಯಿಂಗ್, ಓನ್ಲಿ ಎ ಬೀಯಿಂಗ್, ಒನ್ ಹೂ ಈಸ್ 100% ಪ್ರೆಸೆಂಟ್ ಮೂಮೆಂಟಲ್ಲಿ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಹೀ ಈಸ್ ರೆಸ್ಪಾಂಡ್ ಮಾಡ್ತಾನೆ, ರಿಯಾಕ್ಟ್ ಮಾಡೋದಿಲ್ಲ. ಸಂತೋಷದಿಂದಲೇ ಆಗುತ್ತೆ ರೆಸ್ಪಾನ್ಸು. ಯಾವ ಈ ಮೊಮೆಂಟಲ್ಲಿ ಇರ್ತೀವಿ ಸಂತೋಷದಿಂದನೇ ಆಗುತ್ತೆ. ಬ್ಲಿಸ್ಫುಲ್ ಮೊಮೆಂಟ್ ಇದು. ಸಂತೋಷದಿಂದ ಮಾಡೋಕ್ಕೆ ಯಾಕೆ ಅವಲಂಬಿಸ್ಬೇಕು? ನಾನು ಹ್ಯೂಮನ್ ಬೀಯಿಂಗ್, ಐ ಕ್ಯಾನ್ ಬಿ ಇನ್ ಮೈ ಬ್ಲಿಸ್.